ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಸಂಜಯ್ ನಾಯ್ಡು. ಈ ದಿನದ ಹೆಡ್ಲೈನ್ಸ್. ಮಲೆನಾಡಿನಲ್ಲಿ ನಿರಂತರ ಮಳೆ, ತುಂಗಭದ್ರಾ ನದಿಯಲ್ಲಿ ಒಳಹರಿವು ಹೆಚ್ಚಳ, ಬಾಗಲಕೋಟೆಯಲ್ಲಿ ಸೇತುವೆ ಮುಳುಗಡೆ ಭೀತಿ. ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿ, ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ, ಕನ್ನಂಬಾಡಿ ಕಟ್ಟೆ ವೀಕ್ಷಿಸಿದ ಡಿಸಿಎಂ ಡಿಕೆ. ಮಹಾರಾಷ್ಟ್ರದ ಗುಜರಾತ್ನಲ್ಲಿ ರಣಭೀಕರ ಮಳೆ, ಪಿಲ್ಹಾರ್ ಡ್ಯಾಂಗೆ ಬಡಿದ ಸಿಡಿಲು, ನದಿಯಂತಾದ ಮುಂಬೈ ರಸ್ತೆಗಳು. ವಿಧಾನಸಭೆಯಲ್ಲಿ ಇಂದು ನಡೆಯುತ್ತಾ ಮೂಡ ಕಿಚ್ಚು, ಸಿಎಂ ವಿರುದ್ಧ ತೀವ್ರ ಹೋರಾಟಕ್ಕೆ ಬಿಜೆಪಿ ಸಜ್ಜು, ಮಳೆ ಅವಾಂತರ ನೆರೆ ಹಾವಳಿ ಸದ್ದು ಸಾಧ್ಯತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ, ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಜೈಲು ಸೇರಿ 1 ತಿಂಗಳು, ಮನೆ ಊಟಕ್ಕಾಗಿ ಕಾದು ಕುಳಿತ ಕಾಟೇರ. ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ, ನಾಳೆ 7ನೇ ಮುಂಗಡ ಪತ್ರ ಮಂಡನೆಗೆ ನಿರ್ಮಲಾ ಸಜ್ಜು, ಮೋದಿ ಲೆಕ್ಕದತ್ತ ನಿರೀಕ್ಷೆಗಳ ಬೆಟ್ಟ. ಅಮೆರಿಕ ಅಧ್ಯಕ್ಷರ ಚುನಾವಣೆ, ಸ್ಪರ್ಧೆಯಿಂದ ಜೋ ಬೈಡನ್ ಔಟ್, ಭಾರತ ಮೂಲದ ಕಮಲಾ ಹ್ಯಾರಿಸ್ಗೆ ಬೆಂಬಲ. ಅಂಕೋಲಾ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ತಂದೆ ಜಗನ್ನಾಥ್, ತಂದೆ ಮೃತದೇಹವನ್ನು ಹುಡುಕಿಕೊಡಿ ಎಂದು ಕುಟುಂಬಸ್ಥರ ಮನವಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂದೆ ಕಣ್ಣೀರು. 2025 IPL ಮೆಗಾ ಹರಾಜಿಗೆ ದಿನಗಣನೆ, ಹರಾಜಿಗೆ ಮುನ್ನವೇ ಕೆಎಲ್ ರಾಹುಲ್ ಆರ್ಸಿಬಿಗೆ ಸೇರುವ ಸಾಧ್ಯತೆ, ಲಕ್ನೌ ತೊರೆದು ಬೆಂಗಳೂರಿಗೆ ಬರ್ತಾರಾ ರಾಹುಲ್. ಇದಿಷ್ಟು ಈ ದಿನದ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್.